ಹಾಯ್ ಎವ್ರಿವನ್. ಹೋಟೆಲ್ಗಳಲ್ಲಿ ಕೇಟ್ರಿಂಗ್ ಹಾಗೂ ಮದುವೆ ಮನೆಗಳಲ್ಲಿ ಕೊಡುವಂಥ ಶಾವಿಗೆ ಬಾತ್ ಹಾಗೂ ಅದ್ರ ಜೊತೆ ಒಳ್ಳೆ ಕಾಂಬಿನೇಷನ್ ಆದ ಕಾಯಿ ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಉಪ್ಪಿಟ್ಟು ಚಿತ್ರಾನ್ನ ಎಲ್ಲ ತಿಂದು ಬೇಜಾರಾಗಿದ್ದರೆ ಆವಾಗವಾಗ ಈ ರೀತಿ ಶಾವಿಗೆ ಬಾತ್ ಮಾಡಿಕೊಂಡು ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಉಪ್ಪಿಟ್ಟು ಚಿತ್ರಾನ್ನ ಮಾಡಿದಷ್ಟೇ ಈ ಶಾವಿಗೆ ಬಾತ್ನ ಕೂಡ ತುಂಬಾ ಸಿಂಪಲ್ಲಾಗಿ ಬಹಳ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು. ಈ ಶಾವಿಗೆ ಬಾತ್ ಜೊತೆ ಕಾಯಿ ಚಟ್ನಿ ಇದ್ಬಿಟ್ರೆ ಇನ್ನೂ ರುಚಿ ಹೆಚ್ಚುತ್ತೆ. ಹಾಗಿದ್ರೆ ಬನ್ನಿ, ಹೋಟೆಲ್ ಶೈಲಿಯ ಶಾವಿಗೆ ಬಾತ್ ಅದ್ರ ಜೊತೆಗೆ ಕಾಯಿ ಚಟ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಶಾವಿಗೆ ಬೇಯಿಸಿ ಇಟ್ಕೊಳ್ಳೋಣ. ಇಲ್ಲಿ ನಾನು ನೀರು ಕುದಿಲಿಕ್ಕೆ ಇಟ್ಟಿದ್ದೆ. ಕುದಿಯೋ ನೀರಿಗೆ ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡ್ರೆ ಶಾವಿಗೆ ಬೆಂದ ಮೇಲೂ ಶಾವಿಗೆ ಉದ್ರುದ್ರಾಗೆ ಇರುತ್ತೆ. ಇದಕ್ಕೆ ತೆಳು ಶಾವಿಗೆನ ಹಾಕ್ಕೊಳ್ತಾ ಇದ್ದೀನಿ. ಈ ಶಾವಿಗೆ ಬಾತ್ಗೆ ಈ ರೀತಿ ತೆಳು ಶಾವಿಗೆನೇ ತೊಗೊಳ್ಳಿ. ನಾನು ಅನಿಲ್ ಶಾವಿಗೆ ರೆಡಿ ಪ್ಯಾಕ್ ಬರುತ್ತಲ್ಲ ಅದನ್ನೇ ತೊಗೊಂಡಿದ್ದೀನಿ. ಕುದಿಯೋ ನೀರಿಗೆ ತೆಳು ಶಾವಿಗೆ ಹಾಕಿರೋದ್ರಿಂದ ಇದೊಂದು 2 ನಿಮಿಷದಲ್ಲಿ ಬೆಂದೋಗ್ಬಿಡತ್ತೆ. ತುಂಬ ಟೈಮ್ ತೊಗೊಳಲ್ಲ. ಒಂದು 2 ನಿಮಿಷದ ನಂತರ ಶಾವಿಗೆ ಚೆನ್ನಾಗಿ ಬೆಂದಿದೆ. ಈಗ ಇದನ್ನು ತೆಗೆದು ಒಂದು ಸ್ಟ್ರೈನರ್ಗೆ ಹಾಕಿ ನೀರನ್ನು ಬಸ್ತು ಇಟ್ಕೊಳ್ತಾ ಇದ್ದೀನಿ. ಶಾವಿಗೆನ ಬಸ್ದ ತಕ್ಷಣವೇ ಮೇಲ್ಗಡೆ ತಣ್ಣೀರನ್ನು ಹಾಕೊಳ್ಳಿ. ಈ ರೀತಿ ತಣ್ಣೀರನ್ನು ಹಾಕ್ಕೊಂಡ್ರೆ ಶಾಖ ಕಡಿಮೆ ಆಗಿ ಶಾವಿಗೆ ಉದ್ರುದ್ರಾಗೆ ಇರುತ್ತೆ. ಈ ಶಾವಿಗೆ ಆರೋ ಅಷ್ಟೊತ್ತಿಗೆ ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ. ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ಒಂದು ಕಡಾಯಿಯಲ್ಲಿ 4ರಿಂದ 5 ಟೇಬಲ್ ಸ್ಪೂನಷ್ಟು ಎಣ್ಣೆ ಕಾಯಿಸ್ಕೊಳ್ತಾ ಇದ್ದೀನಿ. ಮೊದಲಿಗೆ ನಾನು ಶೇಂಗಾ ಬೀಜನ ಹುರಿದು ಎತ್ತಿಟ್ಕೊಳ್ತೀನಿ. ಈಗ ನಾನು 2 ಟೇಬಲ್ ಸ್ಪೂನಷ್ಟು ಶೇಂಗಾ ಬೀಜನ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈ ಶಾವಿಗೆ ಬಾತ್ಗೆ ತರಕಾರಿನೆಲ್ಲ ಹಾಕ್ಕೊಳ್ತಾ ಇರೋದ್ರಿಂದ ಶೇಂಗಾ ಬೀಜನ ಹಾಗೆ ಬಿಟ್ಟರೆ ಮೆತ್ತಗಾಗ್ಬಿಡತ್ತೆ. ಆದ್ದರಿಂದ ಶೇಂಗಾ ಬೀಜನ ಫ್ರೈ ಮಾಡಿದ್ಮೇಲೆ ಸಪ್ರೇಟಾಗಿ ತೆಗೆದಿಟ್ಕೊಳ್ಳೋಣ. ಇದನ್ನು ಕೊನೆಯಲ್ಲಿ ಸೇರಿಸ್ಕೊಳ್ಬೋದು. ಕಾದಿರೋ ಅದೇ ಎಣ್ಣೆಗೆ 1 ಟೀ ಸ್ಪೂನ್ ಸಾಸಿವೆ ಹಾಕಿ, ಸಾಸಿವೆ ಸಿಡಿದ ಮೇಲೆ 1 ಟೇಬಲ್ ಸ್ಪೂನ್ ಕಡಲೆಬೇಳೆ ಮತ್ತು 1 ಟೇಬಲ್ ಸ್ಪೂನ್ ಉದ್ದಿನಬೇಳೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈ ಕಡಲೆಬೇಳೆ ಉದ್ದಿನಬೇಳೆದು ಈ ರೀತಿ ಕಲರ್ ಚೇಂಜ್ ಆದಮೇಲೆ ಇದಕ್ಕೆ ಖಾರಕ್ಕೆ ಬೇಕಾದಷ್ಟು ಹಸಿಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದ್ರ ಜೊತೆಗೆ ಒಂದು ಸಣ್ಣ ಕಪ್ಪಷ್ಟು ಹಸಿ ಬಟಾಣಿನೂ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಈ ಬಟಾಣಿ ಬೇಯೋದಕ್ಕೆ ಸ್ವಲ್ಪ ಟೈಮ್ ತೊಗೊಳತ್ತೆ. ಆದ್ದರಿಂದ ಹಸಿಮೆಣಸಿನ ಜೊತೆಗೇ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇವೆರಡು ಫ್ರೈ ಆದಮೇಲೆ ಹೆಚ್ಕೊಂಡಿರೋ 2 ಈರುಳ್ಳಿ ಹಾಕಿ ಈ ಈರುಳ್ಳಿ ಜೊತೆಗೇ ತರಕಾರಿನೂ ಕೂಡ ಸೇರಿಸ್ಕೊಳ್ತೀನಿ. ಇಲ್ಲಿ ನಾನು ಸಣ್ಣ ಕಪ್ಪಷ್ಟು ಹೆಚ್ಕೊಂಡಿರೋ ಬೀನ್ಸ್ ಮತ್ತು ಒಂದು ಸಣ್ಣ ಕಪ್ಪಷ್ಟು ಕ್ಯಾರೆಟ್ನ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ ತರಕಾರಿನೆಲ್ಲ ಒಟ್ಟಿಗೆ ಹಾಕಿರೋದ್ರಿಂದ ಈರುಳ್ಳಿ ಫ್ರೈ ಆಗ್ತಿದ್ದಂಗೆ ತರಕಾರಿನೂ ಕೂಡ ಬೆಂದ್ಬಿಡತ್ತೆ. ಈಗ ತರಕಾರಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೀಗ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 1/4 ಟೀ ಸ್ಪೂನ್ ಅರಿಶಿಣ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಳ್ಳಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಯಿತು ಅಂದರೆ ಕೊನೆಯದಾಗಿ ಇದಕ್ಕೆ 1 ಕಪ್ಪಷ್ಟು ತುರಿದ ಫ್ರೆಶ್ ಕಾಯಿ, ಹೆಚ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಗೆ 1 ನಿಂಬೆ ಹಣ್ಣಿನ ರಸ ಹಾಕಿ ಮಿಕ್ಸ್ ಮಾಡಿಕೊಂಡು 1ರಿಂದ 2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಈ ಶಾವಿಗೆ ಬಾತ್ಗೆ ಫ್ರೆಶ್ ಕಾಯಿ ತುರಿ ಮತ್ತು ನಿಂಬೆ ರಸ ಹಾಕಿದ್ರೆ ತುಂಬಾ ರುಚಿ ಕೊಡುತ್ತೆ. ಹಾಗೆ ಕಾಯಿ ತುರಿ ಹಾಕಿ ಗೊಜ್ಜನ್ನು ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳೋದ್ರಿಂದ ಶಾವಿಗೆ ಬಾತ್ನ ಸುಮಾರು ಸಮಯ ತನಕ ಇಟ್ಕೋಬೋದು. ಈಗ ಶಾವಿಗೆ ಬಾತ್ನ ಗೊಜ್ಜು ರೆಡಿಯಾಗಿದೆ. ಬಸ್ತಿರೋ ಶಾವಿಗೆನ ಒಂದು ಹರಿಬಾಣಕ್ಕೆ ಹಾಕಿ ಆರಲಿಕ್ಕೆ ಇಟ್ಟಿದ್ದೆ. ಅದಕ್ಕೆ ಬೇಕಾದಷ್ಟು ರೆಡಿ ಮಾಡ್ಕೊಂಡಿರೋ ಗೊಜ್ಜನ್ನು ಹಾಕಿ ಹಾಗೆ ಹುರಿದು ಎತ್ತಿಟ್ಕೊಂಡ ಶೇಂಗಾ ಬೀಜನ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಶೇಂಗಾ ಬೀಜನ ಹುರಿದು ಸಪ್ರೇಟಾಗಿ ಎತ್ತಿಟ್ಕೊಂಡಿರೋದಕ್ಕೆ ಸಾಫ್ಟಾಗಿರೋ ಶಾವಿಗೆ ಮಧ್ಯದಲ್ಲಿ ಈ ಗರಿಗರಿಯಾದ ಶೇಂಗಾ ಬೀಜ ಸಿಕ್ಕಾಗ ಒಳ್ಳೆ ಟೇಸ್ಟ್ ಕೊಡುತ್ತೆ. ಹಾಗೆ ಈ ಸಮಯದಲ್ಲಿ ಉಪ್ಪು ನಿಂಬೆ ರಸ ಏನಾದರೂ ಕಡಿಮೆ ಆಗಿದ್ರೆ ಸೇರಿಸ್ಕೊಳ್ಬೋದು. ಈಗ ಶಾವಿಗೆ ಬಾತ್ ರೆಡಿಯಾಗಿದೆ. ಇದಕ್ಕೆ ಒಳ್ಳೆ ರುಚಿ ಕೊಡೋ ಒಂದು ಸಿಂಪಲ್ ಆದ ಕಾಯಿ ಚಟ್ನಿನ ಮಾಡ್ಕೊಳ್ಳೋಣ. ಕಾಯಿ ಚಟ್ನಿ ಮಾಡೋದಕ್ಕೆ ಒಂದು ಜಾರ್ಗೆ 1 ಕಪ್ಪಷ್ಟು ಫ್ರೆಶ್ ಕಾಯಿ ತುರಿನ ಹಾಕಿದ್ದೀನಿ. ಹಾಗೆ ಸ್ವಲ್ಪ ಬೆಳ್ಳುಳ್ಳಿ, ಸಣ್ಣ ಪೀಸ್ ಶುಂಠಿ, ಖಾರಕ್ಕೆ ಬೇಕಾದಷ್ಟು ಹಸಿಮೆಣಸು, ಸ್ವಲ್ಪನೇ ಹುಣಸೆ ಹಣ್ಣು, ಸ್ವಲ್ಪ ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ರುಬ್ಬಕ್ಕೆ ಬೇಕಾದಷ್ಟು ನೀರನ್ನು ಹಾಕಿ ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಈ ಶಾವಿಗೆ ಬಾತ್ಗೆ ಕಾಯಿ ಚಟ್ನಿ ಇದ್ದರೆ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ. ಈಗ ಕಾಯಿ ಚಟ್ನಿ ಕೂಡ ರೆಡಿ ಆಯಿತು. ಉದ್ರುದ್ರಾಗಿರೋ ಶಾವಿಗೆ ಬಾತ್ ಜೊತೆ ಕಾಯಿ ಚಟ್ನಿ ತುಂಬಾ ರುಚಿ ಕೊಡುತ್ತೆ. ಸಿಂಪಲ್ಲಾಗೂ ಮಾಡ್ಕೊಳ್ಬೋದು. ಆವಾಗವಾಗ ಮಾಡ್ಕೊಂಡು ತಿನ್ನಲಿಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಶಾವಿಗೆ ಬಾತ್ ಜೊತೆ ಕಾಯಿ ಚಟ್ನಿ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಕೊಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ನೂ ಹೊಸ ರೆಸಿಪಿಗಳಿಗೆ ನನ್ನ ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಪೇಜ್ ಹಾಗೆ ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.